ದಲಿತ ವಿದ್ಯಾರ್ಥಿ ಸುಜಿತ್ ಎನ್ನುವ ವಿದ್ಯಾರ್ಥಿಗೆ ನಮ್ಮ ಜಿಲ್ಲಾಡಳಿತ ಮಾಡಿದ ಮಹಾದ್ರೋಹದ ವಿರುದ್ಧವಾಗಿ ನಾವಿವತ್ತು ಜಿಲ್ಲಾಡಳಿತವನ್ನು ಇಡೀ ಸಾರ್ವಜನಿಕರ ಗಮನವನ್ನು ಸೆಳೆಯಬೇಕೆನ್ನುವ ಉದ್ದೇಶವನ್ನು ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸುಜಿತ್ ಎನ್ನುವ ವಿದ್ಯಾರ್ಥಿ HS ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ತಾಳಿಕೋಟೆ ಬಿಜಾಪುರ ಜಿಲ್ಲೆ ಇಲ್ಲಿ ನಡೆದ ಕಳೆದ ನವೆಂಬರ್ 4 ಮತ್ತು 5ನೇ ತಾರೀಕಿನಂದು ನಡೆದ ರಾಜ್ಯ ಮಟ್ಟದ ಪುರುಷರ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಾರೆ. ಉಡುಪಿ ಜಿಲ್ಲೆಯನ್ನು ಈ ಸುಜಿತ್ ಪ್ರತಿನಿಧಿಸುತ್ತಾರೆ. ಅವ್ರ ಜೊತೆಗೆ ಇತರ 11 ಮಂದಿ ವಿದ್ಯಾರ್ಥಿಗಳು ಇದ್ದರು. ಈ ರಾಜ್ಯ ಮಟ್ಟದ ಈ ವಾಲಿಬಾಲ್ ಪಂದ್ಯಾಟದಲ್ಲಿ ಸುಜಿತ್ ರವರು ಸೆಮಿಫೈನಲ್ವರೆಗೆ ಆಡಿದ್ದಾರೆ. ಸೆಮಿಫೈನಲ್ಗೆ ಹೋಗೋಕ್ಕಿಂತ ಮುಂಚೆ ಅವರು ಈಗ ತಾಲೂಕು ಮಟ್ಟದಲ್ಲಿ, ಉಡುಪಿ ಜಿಲ್ಲಾ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ ಈ ರೀತಿಯ 10 ಹಲವು ಒಂದು ಸ್ಟೆಪ್ ಬೈ ಸ್ಟೆಪ್ಸ್ ಅವರು ಹೋಗಿದ್ದಾರೆ. ಎಲ್ಲ ಪಂದ್ಯಾಕೂಟಗಳಲ್ಲೂ ಕೂಡ ಸುಜಿತ್ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವರೊಬ್ಬರು ದಲಿತ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಯನ್ನು ಒಂದೇ ಕಾರಣಕ್ಕೆ ನಾವು ಅವರನ್ನು ಬೆಂಬಲಿಸ್ತಾ ಇಲ್ಲ, ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಅವೊಬ್ಬ ಪ್ರತಿಭಾವಂತ ಕ್ರೀಡಾಪಟು. 7 ಪಂದ್ಯಗಳನ್ನು ಸುಜಿತ್ ಆಡಿದ್ದಾರೆ. 7 ಪಂದ್ಯಗಳಲ್ಲೂ ಕೂಡ ಇವರೇ ಅತ್ಯುತ್ತಮ ಪರ್ಫಾರ್ಮರ್. ಸುಜಿತ್ ಕೂಡ ಅತ್ಯುತ್ತಮ ಪರ್ಫಾರ್ಮರ್, ಒಳ್ಳೆ ಅಟ್ಯಾಕರ್ ಆಗಿ ಬಂದ್ದಾರೆ. ಆದರೆ ಫೈನಲ್ ಮ್ಯಾಚಿಗೆ ಏನಾಯಿತು, ದುರದೃಷ್ಟ ಅವರಿಗೆ ಸ್ವಲ್ಪ ಒಂದು ಬಲಗೈಯ ಹೆಬ್ಬೆರಳಿಗೆ ಸ್ವಲ್ಪ ಪೆಟ್ಟಾಗಿ, ಅವರಿಗೆ ಫೈನಲ್ ಮ್ಯಾಚ್ನಲ್ಲಿ ಸ್ವಲ್ಪ ಭಾಗವಹಿಸಿ ತೊಡಕಾಗಿತ್ತು. ಅದು ಈಗ ಆ್ಯಸ್ ಅಲ್ಲಿ ಒಂದು ವ್ಯವಸ್ಥೆ ಇರ್ತದೆ. ಒಂದೇ ಮ್ಯಾಚ್ ಆಡಿದವನು ವಿವೇಕ್. ಫೈನಲ್ ಮ್ಯಾಚಲ್ಲಿ ಒಂದು ಮ್ಯಾಚ್ ಆಡ್ತಾನೆ. ಒಂದು ಮ್ಯಾಚಲ್ಲಿ ವಿವೇಕ್ ಈ ನಮ್ಮ ಸುಜಿತ್ ಬದಲಾಗಿ ಆಡಿದರು. ನಮ್ಮ ಈ ಟೀಮೇ ಕೂಡ ರಾಜ್ಯ ಮಟ್ಟದಲ್ಲಿ ಸೆಲೆಕ್ಟ್ ಆಯಿತು. ಪೆಟ್ಟಾಯ್ತು ಅಂತ ಹೇಳಿ ಇವನು ಏಕಲವ್ಯ ಮಾಡಿಕೊಂಡಿದ್ದಾರೆ. ಪಾಪ ಇವನಿಗೆ ಪ್ರತಿಭೆ ಇತ್ತು, ಅರ್ಹತೆ ಇತ್ತು. ಇವನೊಬ್ಬ ನಮ್ಮ ಪರಿಷ್ಠಾತಿಗೆ ಸೇರಿದ ಒಂದೇ ಕಾರಣಕ್ಕೆ ಈತನನ್ನ ಏಕಲವ್ಯನಿಗೆ ಯಾವ ರೀತಿ ಅನ್ಯಾಯ ಆಯಿತು ಅದೇ ರೀತಿ ಅನ್ಯಾಯ ಇವತ್ತು ಸುಜಿತ್ರಿಗೆ ನಮ್ಮ ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತ ಹೇಳಿ ನಾವು ದಲಿತ ಸಂಘ ಸಮಿತಿ ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ. ಸೊ ಸಹಜವಾಗಿ ಅವನನ್ನು ಹಿಂದಿನ ಪರ್ಫಾರ್ಮೆನ್ಸ್ ನೋಡಿ ಆಯ್ಕೆ ಮಾಡಿದ್ದಾರೆ, ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಮಾಡಿದ್ದಾರೆ. ಈಗ ನಾವು ಜಿಲ್ಲಾಧಿಕಾರಿಗಳ ಮನೆಗೆ ಹೋದ್ವಿ, ಮೇಡಮ್ ಸಿಗ್ತಾ ಇಲ್ಲ, ಫೋನ್ ಕೂಡ ತಗೊಳ್ತಾ ಇಲ್ಲ. ಯುವಜನ ಕ್ರೀಡಾ ಅಧಿಕಾರಿಯನ್ನು ಕನ್ಸಲ್ಟ್ ಮಾಡಿ ಏನೇನು ನಾರ್ಮ್ಸ್ ಏನು ಅಂತೇಳಿ ನಾವು ಮಾಹಿತಿ ತಗೊಳ್ತೀವಿ. ಪತ್ರಕರ್ತರೆಲ್ಲ ನೀವು ಎಲ್ಲ ಹೇಳು ಸರಿಯಾ ತಪ್ಪ ಅಂತೇಳಿ ಅಲ್ಲಿ ಎರಡು ಹೇಳ್ತಾರೆ. ಒಂದು, ಆ ಟೀಮು ಫೈನಲ್ ಮ್ಯಾಚಿಗೆ ಬರುವವರೆಗೆ ಯಾರು ಜಾಸ್ತಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತವ್ರು ತಗೊಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.